ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ. ಈಗಾಗಲೇ ಗವರ್ನರ್ ಯಾವುದೇ ಕ್ಷಣದಲ್ಲಿ ತಮ್ಮ ನಿರ್ಧಾರ ಪ್ರಕಟಿಸಬಹುದು. ಹೆಚ್ಚಂದ್ರೆ ಒಂದು ವಾರ ತಗೊಳ್ಬಹುದು. ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಸಾಧ್ಯತೆಗಳ ಬಗ್ಗೆಯೂ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಮತ್ತೊಂದು ಸುದ್ದಿ. ಈ ದಾಖಲೆಗಳು, ನನ್ನ ಬಳಿ ಇರುವ ದಾಖಲೆಗಳು ಸಿದ್ದರಾಮಯ್ಯನವರು ಬಚಾವಾಗೋಕೆ ಸಾಧ್ಯ ಇರುವಂಥದ್ದು ಅಲ್ವೇ ಅಲ್ಲ ಅಂತ ಮತ್ತೊಬ್ಬ ವ್ಯಕ್ತಿ ಈಗ ಚಾಲೆಂಜ್ ಹಾಕಿ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ಎಲ್ಲ ದಾಖಲೆಗಳ ಸಮೇತ ಬಂದಿದ್ದೀನಿ, ಇಲ್ಲಿ ಸಿದ್ದರಾಮಯ್ಯನವರು ಬಚಾವಾಗೋಕೆ ದಾರಿಯೇ ಇಲ್ಲ ಅಂತ ಮತ್ತಷ್ಟು ಸ್ಫೋಟಕ ವಿಚಾರಗಳನ್ನ, ದಾಖಲೆಗಳನ್ನ ಹೊತ್ತು ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಅಬ್ರಹಾಂ ಅವರು ಕೊಟ್ಟಿರುವ ದೂರು, ಈಗ ಕೋರ್ಟ್ನಲ್ಲಿ ಇನ್ನೊಂದು ದೂರು ದಾಖಲಾಗಿದೆ. ಅಂದ್ರೆ ರಾಜ್ಯಪಾಲರು ಕೊಟ್ಟಿದ್ದು ಬಿಟ್ಟು ಇಲ್ಲಿ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಈಗ ದೂರನ್ನ ದಾಖಲಿಸಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ರಿಂದ ವಿಚಾರಣೆ ನಡೆಯುತ್ತೆ. ಈಗ ಈ ಕೇಸನ್ನ ನಾಳೆಗೆ ನಿಗದಿಪಡಿಸಲಾಗಿದೆ. ವಿಚಾರಣೆ ನಾಳೆಗೆ ನಡೆಯುತ್ತೆ. ಈ ಕೇಸನ್ನ ಯಾವ ರೀತಿ ಪರಿಗಣಿಸುತ್ತೆ ಕೋರ್ಟ್ ಅನ್ನೋದನ್ನ ತುಂಬಾ ದಿನ ಕಾಯ್ಬೇಕಾಗಿಲ್ಲ, ನಾಳೆಗೆ ಅದನ್ನು ಗಮನಿಸಬಹುದು. ಯಾಕಂದ್ರೆ MLA ಮಿನಿಸ್ಟರ್ ಅಷ್ಟೇ ಅಲ್ಲ, ಇವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಯಾವುದೇ ಒಂದು ಪ್ರಕರಣ ಅದ್ರಲ್ಲಿ ತನಿಖೆಗೆ ಒಳಪಡಿಸಬೇಕು ಮುಖ್ಯಮಂತ್ರಿಗಳನ್ನ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಾಗುತ್ತೆ ರಾಜ್ಯಪಾಲರಿಂದ. ಈಗ ಖಾಸಗಿ ದೂರು ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿಯೇ ನೇರವಾಗಿ ದಾಖಲಾಗಿರೋದ್ರಿಂದ ಮುಂದೇನಾಗುತ್ತೆ ಅನ್ನುವ ಕುತೂಹಲ ಇದೆ. ಈ ಕೇಸ್ನಲ್ಲಿ ಮೂಡಾ ಅಂತ ನೋಡೋದಿಕ್ಕೆ ಹೋದ್ರೆ ಬಹಳಷ್ಟು ಲೋಪಗಳಿವೆ. ರಿಜಿಸ್ಟ್ರೇಷನ್ ನಿಂದ ಹಿಡಿದು ಭೂಮಿ ಖರೀದಿ, ಹಾಗೆ ದಾನಪತ್ರ, ಎಲ್ಲದರಲ್ಲೂ ಬಹಳಷ್ಟು ಪ್ರಶ್ನೆಗಳಿವೆ. ಮತ್ತು ಇದಷ್ಟೇ ಅಲ್ಲ, ಅಕ್ರಮವಾಗಿ ಯಾರು ಸಂಬಂಧಪಟ್ಟಿಲ್ವೋ ಅಂಥವ್ರಿಗೆ, ತಮಗೆ ಬೇಕಾದವ್ರಿಗೆ ಡಿನೋಟಿಫೈ ಮಾಡಿಸ್ಕೊಟ್ಟಿದ್ದಾರೆ. ಶಿಫಾರಸ್ ಮಾಡಿ ಟಿಪ್ಪಣಿ ಬರೆದು ಸಿದ್ದರಾಮಯ್ಯನವರು ನೂರಾರು ಸೈಟ್ಗಳು ತಮ್ಮ ಆಪ್ತರ ಪಾಲಾಗುವಂತೆ ಸರ್ಕಾರಕ್ಕೆ ನಷ್ಟ ಆಗೋ ತರ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳು ಡಿನೋಟಿಫೈ ಆಗಿವೆ. ಈ ರೀತಿ ಬೇರೆ ಬೇರೆಯವರ ಕೈವಾಡದಿಂದ ಅಂತೆಲ್ಲ ಗಂಭೀರ ಆರೋಪ ಸಿಡಿದಿದೆಯಲ್ವಾ. ಅದರಲ್ಲಿ ಖುದ್ದು ಸಿದ್ದರಾಮಯ್ಯನವರೇ ಶಿಫಾರಸು ಮಾಡಿ ತಮ್ಮ ಆಪ್ತರಿಗೆ ಕೊಡಿಸಿರೋ ಸೈಟ್ಗಳ ಸಂಖ್ಯೆ ಇಷ್ಟು ಅನ್ನೋ ತನಕ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ರು. 2ನೆಯ ದೂರು ಬಂದಿತ್ತು. ಈಗ ಅವರು ಖಾಸಗಿ ದೂರನ್ನ ಕೋರ್ಟ್ನಲ್ಲಿಯೇ ದಾಖಲಿಸಿದ್ದಾರೆ. ನಾಳೆ ಬರ್ತಿದೆ ವಿಚಾರಣೆಗೆ. ಸ್ನೇಹಮಯಿ ಕೃಷ್ಣ ಅವರು ಏನ್ ಹೇಳಿದ್ರು ನೆನಪು ಮಾಡ್ಕೊಳ್ಬೇಕು ನಾವು. 30 ವರ್ಷಗಳ ಹಿಂದೆ ಉಪಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ಪ್ರಭಾವವನ್ನ ಬಳಸಿ ಒಂದು ಬಡ ರೈತ ಫ್ಯಾಮಿಲಿ, ಅವರ ಭೂಮಿ ಸ್ವಾಧೀನಪಡಿಸ್ಕೊಳ್ಳಾಗಿರುತ್ತೆ, ಭೂ ಸ್ವಾಧೀನ ಆಗಿರುತ್ತೆ. ಆದ್ರೆ ಅದನ್ನ ಬೇರೆ ಯಾರೋ ಡಾಕ್ಯುಮೆಂಟ್ ಫೇಕ್ ಮಾಡಿ ಅವರಿಂದ, ಅಂದ್ರೆ ಫ್ಯಾಮಿಲಿ ಅವರಿಂದ ಡಾಕ್ಯುಮೆಂಟ್ಸ್ ತಗೊಂಡು ಹೆಲ್ಪ್ ಮಾಡ್ತೀನಿ ಅಂತ ಕೊನೆಗೆ ಅದನ್ನ ನಾಶಪಡಿಸಿದ್ರು ಅನ್ನೋ ಆರೋಪ ಎಲ್ಲ ಇದೆ. ಇಷ್ಟೆಲ್ಲ ಗಂಭೀರ ಆರೋಪಗಳಿರುವಾಗ, ಈ ಭೂಮಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಮಾನಗಳಿರುವಾಗ, ಅಕ್ರಮ ಮಾಡಿದ್ದಾರೆ ಅಂತ ಆರೋಪ ಎದುರಿಸ್ತಾ ಇರೋ ವ್ಯಕ್ತಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅನುವು ಮಾಡಿಕೊಟ್ಟಿದ್ದಾರೆ. ಟಿಪ್ಪಣಿ ಬರೆಯುವ ಮೂಲಕ ಜಿಲ್ಲಾಧಿಕಾರಿಗಳು ಅದನ್ನ ಕೈ ಬಿಟ್ಟು ಕೊನೆಗೆ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಕ್ಕಿಲ್ಲ, ಇನ್ಯಾರಿಗೋ ಸಿಕ್ಕ ಲಾಭ ಆಗಿದೆ. ಇಂಥದ್ದೆಲ್ಲ ದಾಖಲೆ ಸಮೇತ ನಾನು ತಂದಿದ್ದೀನಿ ಅಂತ ಹೇಳ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರು. ಈಗ ಆ ದಾಖಲೆಗಳನ್ನ ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ. ಮತ್ತು ಸ್ನೇಹಮಯಿ ಕೃಷ್ಣ ಹೇಳ್ತಿರೋದು, ಈ ದಾಖಲೆಗಳನ್ನ ನೋಡಿದ್ರೆ ಯಾರಾದ್ರೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು, ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಶಿಕ್ಷೆ ಆಗುತ್ತೆ ಅಂತ. ಸೊ ಬರೀ ಪಾರ್ವತಿ ಅವರಿಗೆ 14 ಸೈಟ್ ಕೊಟ್ಟಿರುವಂತಹ ಕೇಸ್ ಮಾತ್ರ ಅಲ್ಲ, ಬೇರೆ 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 ಆಯಾಮಗಳೆಲ್ಲ ತೆರೆದುಕೊಳ್ತಿವೆ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯನವರಂತೂ ತಾನು ಎಲ್ಲದಕ್ಕೂ ರೆಡಿ, ನೋಡೇ ಬಿಡೋಣ, ಕಾನೂನು ಹೋರಾಟ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಇಡೀ ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ನಿಂತಿರೋದು. ಆದ್ರೆ ಈಗ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಕಾಡ್ತಿದ್ದಾವೆ. ಬಿಜೆಪಿ ನೋಡಿ ಮತ್ತಷ್ಟು ಡಾಕ್ಯುಮೆಂಟ್ಸ್ ಅನ್ನ ರಿಲೀಸ್ ಮಾಡಿದ್ರು ಮೂಡಾ ಬಗ್ಗೆ. ಆರ್ ಅಶೋಕ್ ಅವರು ರಿಜಿಸ್ಟ್ರೇಷನ್ ನಲ್ಲೇ ತಪ್ಪುಗಳು ಎದ್ದು ಕಾಣ್ತಿವೆ. ವಂಶವೃಕ್ಷದಲ್ಲಿ ಎಷ್ಟೊಂದು ಜನ ಇರುವಾಗ ಅಲ್ಲಿ 27 ಜನರ ಹೆಸರು ಕಾಣಿಸುತ್ತೆ. ಆದ್ರೂ ಒಬ್ಬರದ್ದು ಸೈನ್ ಹಾಕ್ಸ್ಕೊಂಡ್ರೆ ಅದಕ್ಕೆ ಹೇಗೆ ಮಾನ್ಯತೆ ಇರುತ್ತೆ, ಯಾವ ರೀತಿ ಮಾಡಿಕೊಟ್ಟಿದ್ದೀರಿ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು. ಮತ್ತು ಹಳೇ ಕಾಲದ ಯಾವುದೋ ತಗೊಂಡು ಬಂದು 50-50 ರೀತಿಯಲ್ಲಿ ಈಗ ಹಂಚಿಕೆ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿವೆ ಅನ್ನುವಂಥ ಪ್ರಶ್ನೆ ಸಿಡಿತು. ಇಂಥದ್ದೆಲ್ಲ ಬಹಳಷ್ಟು ಲೋಪಗಳು ಮೇಲ್ನೋಟಕ್ಕೆ ಕಾಣಿಸ್ತಿರುವಾಗ ಇಲ್ಲಿ ತಪ್ಪಾಗಿಲ್ಲ ಅಂತ ಹೇಗೆ ಹೇಳ್ತೀರಿ? ಸೈಟ್ ಆಗಿ ಮತ್ತೊಬ್ಬರಿಗೆ ಮಾರಾಟನೂ ಆಗಿದ್ದ ಭೂಮಿಯನ್ನು, ಕೃಷಿ ಭೂಮಿ ಅಂತ
ತಗೊಂಡಿದ್ದು, ದಾನಪತ್ರದಲ್ಲಿ ಮಾಡಿಕೊಟ್ಟಿದ್ದು ಎಲ್ಲವೂ ಇಲ್ಲಿ ಏನು ನಡೆದಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತಿದೆ. ಮತ್ತ್ಯಾಕೆ ಡೌಟು ಅಂತ RTI ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು ಸುಮಾರು ಜನ ಎಲ್ಲ ಮುಗಿಬೀಳ್ತಿದ್ದಾರೆ. BJPಯವರು ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ ನಡೆಸ್ತಾ ಇದ್ದು, ಈ ಪಾದಯಾತ್ರೆ ಮುಗಿಯುವಷ್ಟರಲ್ಲೇ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಇಳಿತಾರೆ, ನೋಡ್ತಾ ಇರಿ ಅಂತ ಓಪನ್ ಚಾಲೆಂಜ್ ಹಾಕಿರೋದು. ಈ ಹೊತ್ತಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗೇ ಬಿಟ್ಟಿದೆ. ರಾಜ್ಯಪಾಲರು ಕೊಂಚ ಕಾದು ನೋಡುವ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಬಹುಶಃ ಇನ್ನೂ ಯಾವುದು ತನಿಖೆ ಆಗಿಲ್ಲ, ವರದಿ ಇಲ್ಲದೆ ನಾನು ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನಾಳೆ ಗಂಭೀರ ಆರೋಪಗಳು, ಪಕ್ಷಪಾತ ಮತ್ತೊಂದು ಅಂತ ಎದುರಿಸಬೇಕಾಗಬಹುದು, ಗಲಭೆಗೆ ಕಾರಣ ಆಗಬಹುದು ಅಂತ ತನಿಖೆಗೆ ಆದೇಶಿಸಿ ಕಂಪ್ಲೀಟ್ ಈ ಮೂಡಾ ಬಗ್ಗೆ ಒಂದು ತನಿಖಾ ದಳದ ಮೂಲಕ ತಮ್ಮ ವಿವೇಚನೆಗೆ ತಕ್ಕಂತೆ ಆದೇಶ ಕೊಡಬಹುದು. ಇಂತಿಷ್ಟು ದಿನಗಳ ಒಳಗೆ ರಿಪೋರ್ಟ್ ಅಂತ ತರಿಸ್ಕೊಂಡು ಆಮೇಲೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ನಡೆಯನ್ನು ಅನುಸರಿಸಬಹುದು ರಾಜ್ಯಪಾಲರು ಅಂತ ಹೇಳಲಾಗ್ತಿದೆ. ತಜ್ಞರುಗಳು ಕೊಟ್ಟಿರುವಂತಹ ಸಲಹೆ ಪ್ರಕಾರ ರಾಷ್ಟ್ರಪತಿಗಳನ್ನು ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ರಾಜ್ಯಪಾಲರು ಅನ್ನೋದು ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಸೊ ಕರ್ನಾಟಕ ರಾಜಕಾರಣದಲ್ಲಿ ಈ ಮೂಡಾ ಹಗರಣ ಕೋಲಾಹಲವನ್ನೇ ಎಬ್ಬಿಸುವಂತಹ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮಹತ್ವದ ದಿನ ನಾಳೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲೂ ಮಹತ್ವದ ಬೆಳವಣಿಗೆ ಆಗಿದೆ. CBI ಕೊಡಬೇಕು ಅಂತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ಹೋಗಿತ್ತಲ್ಲ, ಅಲ್ಲಿ ರಾಜ್ಯ ಸರ್ಕಾರ ಏನು ಹೇಳಿದೆ, ರಾಜ್ಯ ಸರ್ಕಾರದ ಪರ ವಕೀಲರು ಏನು ಹೇಳಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಾದ ಮಾಡಿದ್ದು 50 ಕೋಟಿಗಿಂತ ಹೆಚ್ಚಿನ ಅದನ್ನು ಮೀರಿದ ಅಕ್ರಮ ಇಂಥದ್ದೆಲ್ಲ ಸಾಮಾನ್ಯವಾಗಿ RBI ಗೈಡ್ಲೈನ್ಸ್ ಪ್ರಕಾರ CBIಗೆ ಹೋಗಬೇಕು ಮತ್ತು ಇಲ್ಲಿನ ಪೊಲೀಸರ ಮುಂದೆ ಹಾಜರಾಗೋದಕ್ಕಾಗಲ್ಲ, ಇದು ಅಂತಾರಾಷ್ಟ್ರೀಯ ಮಾನ್ಯತೆ ಇರುವಂತಹ ಪ್ರಕರಣ ಅಂತೆಲ್ಲ ವಾದ ಮಂಡಿಸಲಾಗಿತ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸಂಪೂರ್ಣವಾಗಿ CBIಗೆ ಹೋಗಬೇಕು ಅಂತ ಹೇಳ್ತಿದೆ. ರಾಜ್ಯ ಸರ್ಕಾರ ಏನು ಹೇಳಿದೆ, ಪೊಲೀಸ್ ಓಕೆ, CBI ಯಾಕೆ ಅಂತ ಕೇಳ್ತಾ ಇದೆ. ಅಂದರೆ ಈ ಕೇಸ್ನಲ್ಲಿ ಆರೋಪಿಗಳೇ ನಮಗೆ ಇಂಥ ತನಿಖಾ ಸಂಸ್ಥೆ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋಕ್ಕಾಗತ್ತಾ ಅಂತ ವಾದಿಸ್ತಿರೋದು. ಯಾಕಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳೇ ಇದ್ದಾರಲ್ವಾ ಇದರಲ್ಲಿ. ಬಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಿರೋದೇನು, ಯಾರು ತಪ್ಪು ಮಾಡಿದ್ದಾರೋ ಅಥವಾ ಆರೋಪಿಗಳಿದ್ದಾರೋ ಅವರನ್ನು ನಾವು ಕೆತ್ತು ಬಿಸಾಕಿದ್ದೀವಿ, ನಮ್ಮ ಬ್ಯಾಂಕ್ನ ಮೇಲೆ ಕೆಟ್ಟ ಹೆಸರು ಬರ್ತಿದೆ. ಯಾಕಂದ್ರೆ ಸರ್ಕಾರದ ಯಾರೋ ಒಬ್ರು ಹೊಂಚಾಕಿರಬಹುದು, ಇನ್ಯಾರೋ ಹೊರಗಡೆಯವರು ಹೊಂಚಾಕಿರಬಹುದು, ಅದನ್ನು ನಮ್ಮ ಬ್ಯಾಂಕ್ ಮೇಲೆ ಎತ್ತಾಕೋಕೆ ನೋಡ್ತಿರಬಹುದು. ಸೊ CBI ತನಿಖೆ ಆಗಲಿ ಅಂತ ಹೇಳ್ತಿರೋದು. ಈಗ ಆರೋಪ ಮಾಡ್ತಿರೋದೇ ಹಾಗಲ್ವಾ ಸರ್ಕಾರ ಎಲ್ಲ, ಇದು ಅಧಿಕಾರಿಗಳೇ ಸೇರ್ಕೊಂಡು ಮಾಡಿರೋದು ಅಂತ. ಸೊ CBIಗೆ ಹೋಗಲಿ ಅಂತ ಬ್ಯಾಂಕ್ ತಮ್ಮ ಬ್ಯಾಂಕ್ಗೆ ಕೆಟ್ಟ ಹೆಸರು ಬರದಂತೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಸರ್ಕಾರ ವಾದ ಮಾಡಿದ್ದೇನು, ನೀವು ಆರೋಪಿಗಳೇ ನೀವು ಯಾವ ತನಿಖಾ ಸಂಸ್ಥೆ ಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳೋದಾದ್ರೆ ನ್ಯಾಯಾಂಗ ಮತ್ತೊಂದು ಇರೋದು ಯಾಕೆ, ಪೊಲೀಸರಿಗೆ ಇನ್ವೆಸ್ಟಿಗೇಷನ್ಗೆ ಕೊಡುವಂಥದ್ದು ಒಂದು ರಾಜ್ಯದ ಪರಿಮಿತಿಯಲ್ಲಿ ಬರುತ್ತೆ. ಅದನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ. ನಿಮ್ಮ ವಾದವನ್ನು ನೀವು ಮಾಡಿ, RBI ಬ್ಯಾಂಕು ಎಲ್ಲರ ವಾದವನ್ನು ಮಂಡಿಸ್ಲಿ, ನಮ್ಮ ವಾದವನ್ನು ನಾವು ಮಂಡಿಸ್ತೀವಿ ಅನ್ನೋ ರೀತಿ ಸೆಡ್ ಹೊಡೆದಿರೋದು ಮತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ತಗೊಂಡಿದ್ದಾರೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. CBIಗೆ ಯಾಕೆ ಹೋಗಬೇಕು ಈ ಕೇಸು ಅಂತ ಕೇಳ್ತಾ ಇರೋದು. SITಯಲ್ಲಿಯೇ ನಡೀಲಿ, ED ಎಂಟ್ರಿ ಕೊಟ್ಟಿರೋದ್ರ ಬಗ್ಗೆನೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು. ನೋಡಿದ್ವಿ, ಎಲ್ಲ ಮುಗಿತಾ ಬಂದಿದೆ ಇನ್ವೆಸ್ಟಿಗೇಷನ್, ಈಗ ಯಾಕೆ ED ಬಂತು, ದಿಢೀರಂತ ಕಾಂಗ್ರೆಸ್ ಕೇಸ್ಗಳಲ್ಲಾದರೆ ED ಬರುತ್ತೆ, BJP ಅವಧಿಯಲ್ಲಾದರೆ ಯಾರೂ ಬರಲ್ಲ ಅಂತೆಲ್ಲ ಆರೋಪ ಮಾಡಿದ್ದನ್ನು ನೋಡಿದ್ವಿ. ಇದ್ರ ಬೆನ್ನಲ್ಲೇ ಈ ಎಲ್ಲ ಬೆಳವಣಿಗೆಗಳು ಕೋರ್ಟ್ನಲ್ಲಿ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇವೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.